ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 8/3/27. मीठे बच्चे, रूहानी सर्विस कर अपना और दूसरों का कल्याण करो. ತಂದೆ ತಿಳಿಸಿದರೆ, ಮಧುರಾದ ಮಕ್ಕಳೇ, ಆತ್ಮಿಕ ಸೇವೆಯನ್ನ ಮಾಡಿ ತಮ್ಮ ಮತ್ತು ಇತರರ ಕಲ್ಯಾಣವನ್ನ ಮಾಡಿ. बाप से सच्ची दिल रखो तो बाप की दिल पर चढ़ सकेंगे. ತಂದೆಯ ಜೊತೆ ಸತ್ಯವಾದ ಹೃದಯವನ್ನ ಇಟ್ಕೊಳ್ಳಿ, ಆಗ ತಂದೆಯ ಹೃದಯದಲ್ಲಿ ಹತ್ತೋದಿಕ್ಕೆ ಸಾಧ್ಯ. ಪ್ರಶ್ನೆ: देही अभिमानी बनने की मेहनत कौन कर सकते हैं? देही अभिमानी की निशानियां सुनो. ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಪರಿಶ್ರಮ ಯಾರು ಮಾಡಕ್ ಸಾಧ್ಯ? ಆತ್ಮಿಕ ಸ್ಥಿತಿಯಲ್ಲಿರುವ ಚಿಹ್ನೆಗಳನ್ನ ತಿಳಿಸಿ. ಉತ್ತರ ಆಗಿದೆ, जिसका पढ़ाई से और बाबा से अटूट प्यार है वो देही अभिमानी बनने की मेहनत कर सकते हैं. ಯಾರಿಗೆ ತಮ್ಮ ವಿದ್ಯೆ ಮತ್ತು ತಂದೆಯ ಜೊತೆ ಅನಂತವಾದ ಪ್ರೀತಿ ಇರುತ್ತೆ, ಅವರೇ ದೇಹಿ ಅಭಿಮಾನಿ ಆಗುವ ಶ್ರಮವನ್ನ ಮಾಡ್ತಾರೆ. वो शीतल होंगे, किसी से भी अधिक बात नहीं करेंगे, उनका बाप से लव होगा, चलन बड़ी रॉयल होंगे. ಅವರು ಶೀತಲವಾಗಿರ್ತಾರೆ, ಯಾರ ಜೊತೆನೂ ಜಾಸ್ತಿ ಮಾತಾಡೋದಿಲ್ಲ. ಅವರಿಗೆ ಬಾವೂರ ಜೊತೆ ಪ್ರೀತಿ ಇರುತ್ತೆ, ನಡತೆ ಬಹಳ ರಾಯಲ್ ಆಗಿ ಇರುತ್ತೆ. उन्हें नशा रहता, हमें भगवान पढ़ा रहे हैं, हम उनके बच्चे हैं. ಅವ್ರಿಗೆ ನಶೆ ಇರುತ್ತೆ, ನಮಗೆ ಭಗವಂತ ಓದಿಸ್ತಿದ್ದಾರೆ, ನಾವು ಅವರ ಮಕ್ಕಳಾಗಿದ್ದೀವಿ. वह सुखदाई होंगे, हर कदम श्रीमत पर उठाए. ಅವರು ಸುಖದಾಯಿ ಆಗಿರ್ತಾರೆ, ಪ್ರತಿ ಹೆಜ್ಜೆಯನ್ನ ಶ್ರೀಮತದಂತೆ ತೆಗಿತಾ ಇರ್ತಾರೆ. ಓಂ ಶಾಂತಿ. बच्चों को सर्विस समाचार में सुनना चाहिए, फिर मुख्य जो महारथी सर्विसबल है उन्हों को राय निकालनी चाहिए. ಮಕ್ಕಳಿಗೆ ಸೇವೆಯ ಸಮಾಚಾರವನ್ನು ಕೇಳಬೇಕು. ಮುಖ್ಯವಾಗಿ ಯಾರು ಮಹಾರಥಿ ಸೇವಾಧಾರಿಯಾಗಿದ್ದರೆ ಅವರಿಂದ ಆಜ್ಞೆಯನ್ನು ತೆಗೆಯಬೇಕು. बाबा जानते हैं सर्विसबल बच्चों का विचार सागर मतन चलता है. ತಂದೆಗೆ ಗೊತ್ತಿದೆ, ಸೇವಾದಾರಿ ಮಕ್ಕಳ ವಿಚಾರ ಸಾಗರ ಮಂಥನ ನಡೀತಾ ಇರುತ್ತೆ. मेले अथवा प्रदर्शनी की ओपनिंग किससे कराएंगे? क्या क्या पॉइंट सुनानी चाहिए? ಮೇಳ ಅಥವಾ ಪ್ರದರ್ಶನಿಯ ಓಪನಿಂಗ್ ಯಾರಿಂದ ಮಾಡಿಸೋದು, ಏನೇನು ಪಾಯಿಂಟ್ಸ್ ಅನ್ನು ತಿಳಿಸಬೇಕು? शंकराचार्य आदि अगर तुम्हारी इस बात को समझ जाए तो कहेंगे यहाँ की नॉलेज तो बहुत ऊंची है. ಶಂಕರಾಚಾರ್ಯರು ಇವರೆಲ್ಲ ಈ ಮಾತನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲಿಯ ಜ್ಞಾನ ಅಂತೂ ಬಹಳ ಉನ್ನತವಾಗಿದೆ ಅಂತಾರೆ. उनको पढ़ाने वाला कोई तीखा दिखता है, भगवान पढ़ाते वो तो मानेंगे नहीं. ಇವರಿಗೆ ಓದಿಸುವಂತವರು ಯಾರು ತೀಕ್ಷ್ಣವಾಗಿ ಕಾಣಿಸ್ತಿದ್ದಾರೆ, ಭಗವಂತ ಓದಿಸ್ತಿದ್ದಾರೆ ಇದಂತೂ ಅವರು ಒಪ್ಕೊಳ್ಳೋದೇ ಇಲ್ಲ. तो प्रदर्शनी आदि का उद्घाटन करने जो आते हैं उसको क्या क्या समझाते, ये विचार सबको बताना चाहिए, या तो टेप में शॉर्ट में बनना चाहिए. ಪ್ರದರ್ಶನಿಯ ಉದ್ಘಾಟನೆಯನ್ನು ಮಾಡೋದಿಕ್ಕೆ ಯಾರು ಬರ್ತಾರೆ ಅವರಿಗೆ ಏನೇನು ತಿಳಿಸ್ಬೇಕು? ಎಲ್ಲರಿಗೂ ಸಮಾಚಾರವನ್ನ ತಿಳಿಸಿ ಟೇಪ್ ಅಲ್ಲಿ ಶಾರ್ಟ್ ಅಲ್ಲಿ ತುಂಬಿಸಿ ಕಳಿಸಿ. जैसे गंगे ने शंकराचार्य को समझाए, ऐसे सर्विसबल बच्चे तो बाबा की दिल पर चढ़े. ಯಾವ ರೀತಿ ಗಂಗೆ ದಾದಿ ಶಂಕರಾಚಾರ್ಯರಿಗೆ ತಿಳಿಸಿದ್ರು, ಈ ರೀತಿ ಸೇವಾಧಾರಿ ಮಕ್ಕಳು ಬಾಬೂರ ಹೃದಯದಲ್ಲಿ ಕುತ್ಕೊಂತಾರೆ. यो तो स्थूल सेवा भी है, परंतु बाबा का अटेंशन रूहानी सेवा पर होगा जो बहुतों का कल्याण करते. ಆ ರೀತಿ ನೋಡಿದಾಗ ಸ್ಥೂಲ ಸೇವೆನೂ ಇದೆ, ಆದರೆ ಬಾಬೂರ ಅಟೆನ್ಷನ್ ಆತ್ಮೀಯ ಸೇವೆಯ ಬಗ್ಗೆ ಹೋಗುತ್ತೆ, ಯಾರು ಬಹಳಷ್ಟು ಜನರ ಕಲ್ಯಾಣವನ್ನ ಮಾಡ್ತಾರೆ. बल कल्याण तो हर बात में है, ब्रह्म भोजन बनाने भी कल्याण है, अगर योग युक्त हो बनाए. ಕಲ್ಯಾಣ ಅಂತೂ ಪ್ರತಿಯೊಂದು ಮಾತಿನಲ್ಲೂ ಇದೆ, ಬ್ರಹ್ಮ ಭೋಜನ ತಯಾರು ಮಾಡೋದ್ರಲ್ಲೂ ಕಲ್ಯಾಣ ಇದೆ, ಆದರೆ ಯೋಗಯುಕ್ತರಾಗಿ ಮಾಡಿದಾಗ. ऐसा योग युक्त भोजन बनाने वाला हो तो भंडारे में बड़ी शांति हो, याद की यात्रा पर रहे.
ಈ ರೀತಿ ಯೋಗಯುಕ್ತವಾಗಿ ಅಡಿಗೆಯನ್ನ ಮಾಡಿದ್ರೆ ಭಂಡಾರಿನೂ ಸಹ ಬಹಳ ಶಾಂತವಾಗಿರುತ್ತೆ. ನೆನಪಿನ ಯಾತ್ರೆಯಲ್ಲೂ ಇರಬೇಕು. कोई भी आए तो जट उनको समझाए, बाबा समझ सकते सर्विसेबल बच्चे कौन है जो दूसरों को भी समझा सकते. ಯಾರೇ ಬಂದರೂ ತಕ್ಷಣ ಅವರಿಗೆ ತಿಳಿಸ್ಬೇಕು. ಬಾಬಾನು ಅರ್ಥ ಮಾಡ್ಕೊಂತಾರೆ ಸೇವಾದಾರಿ ಮಕ್ಕಳು ಯಾರು, ಯಾರು ಇತರರಿಗೂ ತಿಳಿಸಬಲ್ಲರು. ಉನ್ಹೋं को ही अक्सर करके सर्विस पर बुलाते हैं. ಅವರನ್ನೇ ಜಾಸ್ತಿ ಸೇವೆಯಲ್ಲಿ ಕರೆಯಲಾಗುತ್ತೆ. तो सर्विस करने वाले ही बाबा के दिल पर चढ़ सकते हैं. ಯಾರು ಸೇವೆ ಮಾಡ್ತಾರೆ ಅವರೇ ಬಾಬೂರ ಹೃದಯದಲ್ಲಿ ಕುತ್ಕೊಳ್ಳಕ್ಕೆ ಸಾಧ್ಯ. बाबा का अटेंशन सारा सर्विसेबल बच्चों तरफ ही जाता. ತಂದೆಯ ಅಟೆನ್ಷನ್ ಎಲ್ಲನೂ ಸೇವಾದಾರಿ ಮಕ್ಕಳ ಕಡೆನೇ ಹೋಗುತ್ತೆ. कई तो सम्मुख मुरली सुनते हुए भी कुछ समझ नहीं सकते, धारणा नहीं होते क्योंकि आधा कल्प की देह अभिमान की बीमारी ಬಡಿ ಕಡಿ ಹೇ. ಕೆಲವರಂತೂ ಸಮ್ಮುಖದಲ್ಲಿ ಇದ್ದರೂ ಸಹ ಏನು ಕೇಳೋದೇ ಇಲ್ಲ, ಧಾರಣನೇ ಆಗಲ್ಲ. ಯಾಕೆಂದರೆ ಅರ್ಧ ಕಲ್ಪದ ದೇಹ ಅಭಿಮಾನ ಬಹಳ ಕಠಿಣವಾದ ಅನಾರೋಗ್ಯ ಆಗಿದೆ. उसको मिटाने के लिए बहुत थोड़े हैं जो अच्छी ರೀತಿ ಪುರುಷಾರ್ಥ करते. ಅದನ್ನು ತೆಗೆದಾಗೋದಕ್ಕೆ ಬಹಳ ಕಡಿಮೆ ಜನ ಇದ್ದಾರೆ ಯಾರು ತುಂಬಾ ಚೆನ್ನಾಗಿ ಪುರುಷಾರ್ಥವನ್ನ ಮಾಡ್ತಾರೆ. बहुतों से देही अभिमानी बनने की मेहनत पहुंचती नहीं. ಬಹಳಷ್ಟು ಜನಕ್ಕೆ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಶ್ರಮ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. बाबा समझाते बच्चे देही अभिमानी बनना बड़ी मेहनत है, बल कोई चाट भी बेचते परंतु पूरा नहीं. ತಂದೆ ತಿಳಿಸ್ತಾರೆ ಮಕ್ಕಳಿಗೆ ಆತ್ಮಿಕ ಸ್ಥಿತಿಯಲ್ಲಿ ಇರೋದು ಬಹಳ ಶ್ರಮ. ಬಲೆ ಕೆಲವರು ಚಾರ್ಟ್ ಅನ್ನ ಕಳಿಸ್ತಾರೆ, ಆದ್ರೆ ಪೂರ್ತಿ ಇರೋದಿಲ್ಲ. फिर भी कुछ अटेंशन रहता. देही अभिमानी बनने का अटेंशन बहुतों का कम रहता. ಆದರೂ ಸ್ವಲ್ಪ ಅಟೆನ್ಷನ್ ಇರುತ್ತೆ. ಆತ್ಮ ಅಭಿಮಾನಿ ಆಗುವ ಅಟೆನ್ಷನ್ ಬಹಳ ಕಡಿಮೆಗೆ ಜನಕ್ಕೆ ಇರುತ್ತೆ. देही अभिमानी बड़े शीतल होंगे, वह इतना ಜಾಸ್ತಿ बातचीत नहीं करेंगे. ಆತ್ಮಿಕ ಸ್ಥಿತಿಯಲ್ಲಿ ಇರೋರು ಬಹಳ ಶೀತಲವಾಗಿರ್ತಾರೆ, ಅವರು ಅಷ್ಟೊಂದು ಮಾತನ್ನ ಮಾತಾಡೋದಿಲ್ಲ. उन्हों का बाप से लव ऐसा होगा जो बात मत पूछो. ಅವರಿಗೆ ತಂದೆಯ ಜೊತೆ ಎಷ್ಟು ಪ್ರೀತಿ ಇರುತ್ತೆ ಅಂದ್ರೆ ಇನ್ನ ಕೇಳಲೇಬೇಡಿ. आत्मा तो इतनी खुशी होनी चाहिए जो कभी कोई मनुष्य को ना हो. ಆತ್ಮಕ್ಕೆ ಎಷ್ಟು ಖುಷಿ ಆಗ್ಬೇಕಂದ್ರೆ ಬೇರೆ ಯಾವ ಮನುಷ್ಯನಿಗೂ ಆಗ್ಬಾರ್ದು. इन लक्ष्मी नारायण को तो ज्ञान नहीं, ज्ञान तुम बच्चों को है जिसको भगवान पढ़ाते. ಈ ಲಕ್ಷ್ಮೀ ನಾರಾಯಣರಿಗೂ ಜ್ಞಾನ ಇಲ್ಲ, ಜ್ಞಾನ ತಮ್ಮ ಮಕ್ಕಳಿಗಿದೆ. ಯಾಕೆಂದರೆ ಭಗವಂತನೇ ಓದಿಸ್ತಾರಲ್ಲ. भगवान हमको पढ़ाते ये नशा भी तुम्हारे में कोई एक दो को रहता. ಭಗವಂತನೇ ಓದಿಸ್ತಿದ್ದಾರೆ. ಈ ಒಂದು ನಶೆ ತಮ್ಮಲ್ಲೂ ಕೆಲವರಿಗೆ ಒಬ್ಬರಿಬ್ಬರಿಗೆ ಇರುತ್ತೆ. ये नशा हो तो बाबा की याद में रहे जिसको देही अभिमानी कहा जाए. ಈ ಒಂದು ನಶೆ ಇರೋದಾದ್ರೆ ತಂದೆಯನ್ನ ನೆನಪು ಮಾಡಬೇಕು, ಅವರಿಗೆ ಆತ್ಮಿಕ ಸ್ಥಿತಿ ಅಂತ ಹೇಳಲಾಗುತ್ತೆ. परंतु वो नशा नहीं रहता, याद में रहने वालों की चलन बड़ी अच्छी रॉयल हो. ಆದರೆ ಆ ನಶೆ ಇರೋದಿಲ್ಲ, ನೆನಪಿನಲ್ಲಿ ಇರುವಂತವರ ಚಲನೆ ಬಹಳ ರಾಯಲ್ ಆಗಿ ಇರುತ್ತೆ. आप भगवान के बच्चे हैं इसलिए गायन भी है. अतीन्द्रिय सुख गोप गोपियों से पूछो. जो देही अभिमानी हो बाबा को याद करते हैं. ನಾವು ಭಗವಂತನ ಸಂತಾನ ಆಗಿದೆ, ಅದಕ್ಕೆ ಗಾಯನ ಇದೆ. ಅತೀಂದ್ರಿಯ ಸುಖವನ್ನ ಗೋಪ ಗೋಪಿಯರಿಂದ ಕೇಳಿ. ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ ತಂದೆಯನ್ನ ನೆನಪು ಮಾಡ್ತಾರೆ. ಯಾದ್ नहीं करते इसलिए शिव बाबा के दिल पर नहीं चढ़ते हैं. ನೆನಪೇ ಮಾಡೋದಿಲ್ಲ, ಅದಕ್ಕೆ ಬಾಬೂರ ಹೃದಯದಲ್ಲಿ ಇರೋದಿಲ್ಲ. ಬಾಬಾ ಕೆ ದಿಲ್ ಪರ್ ನಹಿ ತೋ ದಾದಾ ಕೆ ದಿಲ್ ಪರ್ ಭಿ ನಹಿ ಚढ़ सकते. ಶಿವ ಬಾಬೂರ ಹೃದಯದಲ್ಲಿ ಇಲ್ಲ ಅಂದರೆ ಬ್ರಹ್ಮ ಬಾಬೂರ ಹೃದಯದಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ.
उनके दिल पर होंगे तो जरूर इनके दिल पर भी होंगे बाप हर एक को जानते. ಇವರ ಹೃದಯದಲ್ಲಿದ್ರೆ ಅವರ ಹೃದಯದಲ್ಲೂ ಇದ್ದಂಗೆ. ಬಾಬಾ ಪ್ರತಿಯೊಬ್ಬರನ್ನ ಅರ್ಥ ಮಾಡ್ಕೊಳ್ತಾರೆ. बच्चे खुद भी समझते हम क्या सर्विस करते, सर्विस का शौक बच्चों में बहुत होना चाहिए. ಮಕ್ಕಳಿಗೂ ಗೊತ್ತು ನಾವು ಏನು ಸೇವೆ ಮಾಡ್ತೀವಿ, ಸೇವೆಯ ಆಸಕ್ತಿ ಮಕ್ಕಳಲ್ಲಿ ಬಹಳಷ್ಟು ಇರಬೇಕು. कोई को सेंटर जमाने का भी शौक होता, कोई को चित्र बनाने का शौक होता. ಕೆಲವರಿಗೆ ಸೆಂಟರ್ ಅನ್ನ ಜಮಾ ಮಾಡುವ ಆಸಕ್ತಿ ಇರುತ್ತೆ, ಕೆಲವರಿಗೆ ಚಿತ್ರಗಳನ್ನ ತಯಾರು ಮಾಡುವ ಆಸಕ್ತಿ ಇರುತ್ತೆ. बाप भी कहते मुझे ज्ञानी तो आत्मा बच्चे प्यारे लगते जो बाबा की याद में रहते और सर्विस करने के लिए भी फतकते रहते हैं. ತಂದೆ ಅಂತಾರೆ ನನಗೆ ಜ್ಞಾನಿ ಆತ್ಮಗಳು ಬಹಳ ಪ್ರಿಯ ಅನ್ಸುತ್ತೆ, ಯಾರು ತಂದೆಯನ್ನ ನೆನಪು ಮಾಡ್ತಾ ಇರ್ತಾರೆ ಮತ್ತೆ ಸೇವೆಗೋಸ್ಕರ ಉತ್ಸಾಹದಲ್ಲಿ ಬರ್ತಿರ್ತಾರೆ. कोई तो बिल्कुल ही सर्विस नहीं करते, बाबा का कहना नहीं मत. ಕೆಲವರಂತೂ ಬಿಲ್ಕುಲ್ ಸೇವೆನೇ ಮಾಡೋದಿಲ್ಲ, ತಂದೆ ತಿಳಿಸ್ದಂಗೆ ನಡೆಯೋದೇ ಇಲ್ಲ. बाप जो जानते कहा किसको सर्विस करनी चाहिए, परंतु देह अभिमान के कारण अपने मत पर चलते हैं तो वो दिल पर नहीं चलते. ಬಾಬುರಿಗೆ ಗೊತ್ತಿದೆ ಎಲ್ಲಿ ಯಾವ ರೀತಿ ಸೇವೆ ಮಾಡಬೇಕು ಅಂತ, ಆದರೆ ದೇಹ ಅಭಿಮಾನದ ಕಾರಣ ತಮ್ಮ ಮತದಂತೆ ನಡೀತಾರೆ, ಹೃದಯದಲ್ಲಿ ಕುತ್ಕೊಳಕ್ಕೆ ಸಾಧ್ಯನೇ ಇಲ್ಲ. अज्ञान काल में भी कोई बच्चा बद चलन वाला होता तो बाबा के दिल पर नहीं चढ़ सकता है ना. ಅಜ್ಞಾನ ಕಾಲದಲ್ಲೂ ಯಾವುದಾದರೂ ಮಗುವಿನ ನಡತೆ ಸರಿ ಇಲ್ಲ ಅಂದರೆ ತಂದೆಯ ಹೃದಯದಲ್ಲಿ ಉಪಸ್ಥಿತ ಆಗಕ್ಕೆ ಸಾಧ್ಯ ಇಲ್ವಲ್ಲ. ಉಸ್ಕೋ ಕಪೂತ್ ಸಮಜ್ತೆ ಸಂಘ ದೋಷ ಮೇ ಖರಾಬ್ ಹೋ ಪಡ್ತೆ. ಅವರಿಗೆ ಕೆಟ್ಟ ಮಕ್ಕಳು ಅಂತ ಹೇಳಲಾಗುತ್ತೆ, ಸಂಘ ದೋಷದಲ್ಲಿ ಕೆಟ್ಟೋಗ್ತಾರೆ. यहाँ भी जो सर्विस करते वही बाबा के प्यारे लगते, जो सर्विस नहीं करते उसको बाप थोड़े ही प्यार करेंगे. ಇಲ್ಲೂ ಸಹ ಯಾರು ಸೇವೆ ಮಾಡ್ತಾರೆ ಅವರೇ ಬಾಬೂರಿಗೆ ಪ್ರಿಯ ಅನಿಸ್ತಾರೆ, ಯಾರು ಸೇವೆ ಮಾಡೋದಿಲ್ಲ ಅವರು ಬಾಬೂರಿಗೆ ಪ್ರಿಯ ಅನ್ಸಕ್ ಸಾಧ್ಯನಾ. समझते हैं तकदीर अनुसार ही पढ़ेंगे फिर भी प्यार किस पर रहेगा, वो तो कायदा है ना. ಅನ್ಕೊಂತಾರೆ ಅದೃಷ್ಟದ ಅನುಸಾರ ಓದ್ತಾರೆ, ಆದರೂ ಪ್ರೀತಿ ಯಾರ ಮೇಲೆ ಇರುತ್ತೆ, ಇದಂತೂ ನೇಮ ಆಗಿದೆ ಅಲ್ಲ. अच्छे बच्चे को बहुत प्यार से बुलाएंगे, कहेंगे तुम बहुत सुखदाई हो, तुम पिता स्नेही हो. ಒಳ್ಳೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಕರೀಲಾಗತ್ತೆ, ತಿಳಿಸ್ತಾರೆ ತಾವಂತೂ ಬಹಳ ಸುಖದಾಯಿ ಆಗಿದ್ದೀರಾ, ತಾವು ತಂದೆಯ ಸ್ನೇಹಿ ಆಗಿದ್ದೀರಾ. जो बाप को याद नहीं करते उसको पिता स्नेही थोड़े ही कहेंगे. ಯಾರು ತಂದೆಯನ್ನ ನೆನಪೇ ಮಾಡೋದಿಲ್ಲ ಅವರಿಗೆ ತಂದೆಯ ಸ್ನೇಹಿ ಅಂತ ಹೇಳಕ್ ಸಾಧ್ಯನಾ. ದಾದಾ ಸ್ನೇಹಿ ನಹಿ ಬನ್ನ ಸ್ನೇಹಿ ಬನ್ನ ಬಾಬಾಸ್. ಈ ದಾದನ ಸ್ನೇಹಿ ಆಗ್ಬೇಡಿ, ಸ್ನೇಹಿಯಾಗಿ ತಂದೆಗೆ. जो बाबा का स्नेही होगा उसका बोलचाल बड़ा मीठा सुंदर रहे. ಯಾರು ತಂದೆಯ ಸ್ನೇಹಿ ಆಗಿರ್ತಾರೆ ಅವರ ಮಾತು ನಡತೆ ಬಹಳ ಮಧುರ ಸುಂದರವಾಗಿರುತ್ತೆ. विवेक ऐसा कहता बल टाइम है परंतु शरीर पर कोई भरोसा थोड़ी ही है. ವಿವೇಕ ತಿಳಿಸತ್ತೆ ಬಳೆ ಸಮಯ ಇರಬಹುದು, ಆದ್ರೆ ದೇಹದ ಮೇಲೆ ವಿಶ್ವಾಸ ಇದೆಯೇನು. बैठे बैठे एक्सीडेंट हो जाते, कोई आउट फेल हो जाते. ಕೂತಿರುವ ಕಡೆನೇ ಆಕ್ಸಿಡೆಂಟ್ ಆಗ್ಬಿಡತ್ತೆ, ಔಟ್ ಫೇಲ್ ಆಗ್ಬಿಡತ್ತೆ. किसको रोग लग जाता, मौत तो अचानक हो जाता है ना, इसलिए श्वास पर तो भरोसा नहीं. ಕೆಲವರಿಗೆ ಅನಾರೋಗ್ಯ ಆಗುತ್ತೆ, ಮೃತ್ಯು ಅಚಾನಕ್ ಬರುತ್ತೆ, ಶ್ವಾಸದ ಮೇಲೆ ಯಾರಿಗೂ ಭರವಸೆ ಇಲ್ಲ. नेचुरल कैलामिटीज की भी अभी प्रैक्टिस हो रही है, बिगर टाइम बरसात पड़ने से भी नुकसान कर देती. ಪ್ರಕೃತಿಯ ವಿಕೋಪನು ಈಗ ಪ್ರಾಕ್ಟಿಕಲ್ ಅಲ್ಲಿ ಬರ್ತಾ ಇದೆ, ಸಮಯ ಇಲ್ಲದೆ ಮಳೆ ಬರುತ್ತೆ, ಬಹಳಷ್ಟು ಲಾಸ್ ಮಾಡುತ್ತೆ. ये दुनिया ही दुख देने वाली है, बाबा भी ऐसे समय पर आते जबकि महान दुख है, रक्त की नदियां भी बहती.
ಈ ಪ್ರಪಂಚನೇ ದುಃಖ ಕೊಡುವಂಥದ್ದಾಗಿದೆ. ಬಾಬೂರು ಸಹ ಅಂತಹ ಸಮಯದಲ್ಲಿ ಬರ್ತಾರೆ ಇಲ್ಲಿ ಮಹಾನ್ ದುಃಖ, ರಕ್ತದ ನದಿಗಳು ಹರಿತಾ ಇರುತ್ತೆ. कोशिश करना चाहिए हम अपना पुरुषार्थ कर 21 जन्म का कल्याण तो कर लेवे. ಪ್ರಯತ್ನ ಮಾಡಬೇಕಾಗಿದೆ. ನಾವು ನಮ್ಮ ಪುರುಷಾರ್ಥವನ್ನ ಮಾಡಿ 21 ಜನ್ಮದ ಕಲ್ಯಾಣವನ್ನ ಮಾಡಿಕೊಳ್ಳೋಣ. बहुतों में अपना कल्याण करने का फुर्ना भी दिखाई नहीं पड़ता. ಎಷ್ಟೋ ಜನಗಳಿಗೆ ತಮ್ಮ ಕಲ್ಯಾಣವನ್ನ ಮಾಡುವ ಆಸಕ್ತಿನೂ ಕಾಣಿಸೋದೇ ಇಲ್ಲ. बाबा यहाँ बैठ मुरली चलाते तो भी बुद्धि सर्विसेबल बच्चों तरफ ही जाती रहती है. ಬಾಬಾ ಇಲ್ಲಿ ಕುತ್ಕೊಂಡು ಮುರಳಿಯನ್ನ ನಡೆಸ್ತಿದ್ದಾರೆ, ಆದರೂ ಬುದ್ಧಿ ಸೇವಾದಾರಿ ಮಕ್ಕಳ ಕಡೆನೇ ಹೋಗುತ್ತೆ. आप शंकराचार्य को प्रदर्शनी में बुलाया है, नहीं तो वो लोग ऐसे कहाँ जाते हैं. ಈಗ ಶಂಕರಾಚಾರ್ಯರಿಗೆ ಪ್ರದರ್ಶನಿಯಲ್ಲಿ ಕರೆದಿದ್ದಾರೆ, ಇಲ್ಲ ಅಂದರೆ ಅವರು ಆ ರೀತಿ ಎಲ್ಲೂ ಹೋಗೋದಿಲ್ಲ. बड़े घमंड से रहते तो उनको मान भी देना पड़े, ऊपर सिंहासन पर बिठाना पड़े. ಬಹಳ ಗಮಂಡ ಇರುತ್ತೆ, ಅವರಿಗೆ ಬಹಳಷ್ಟು ಗೌರವವನ್ನು ಕೊಡಬೇಕಾಗುತ್ತೆ, ಸಿಂಹಾಸನದ ಮೇಲೆ ಕೂರಿಸಬೇಕಾಗುತ್ತೆ. ऐसे नहीं साथ में बैठ सकते नहीं, रिकॉर्ड उनको बहुत चढ़. ಆ ರೀತಿ ಎಲ್ಲ ಜೊತೆಯಲ್ಲಿ ಕುತ್ಕೊಂತಾರೆ, ಇಲ್ಲ, ಅವರಿಗೆ ಬಹಳಷ್ಟು ಗೌರವ ಅವಶ್ಯಕತೆ ಇದೆ. निर्माण हो तो फिर चांदी आदि का सिंहासन भी छोड़ दे, बाबा देखो कैसे साधारण रहते. ನಿರ್ಮಾಣವಾಗಿದ್ದರೆ ಬೆಳ್ಳಿಯ ಸಿಂಹಾಸನವನ್ನು ಬಿಟ್ಬಿಡ್ಬೇಕು. ಬಾಬಾ ನೋಡಿ ಯಾವ ರೀತಿ ಸಾಧಾರಣವಾಗಿರ್ತಾರೆ. कोई भी जानते नहीं, तुम बच्चों में भी कोई विरले जानते, कितना निरंकारी बाप है. ಯಾರಿಗೂ ಅರಿವೇ ಇಲ್ಲ, ತಮ್ಮ ಮಕ್ಕಳಲ್ಲೂ ಯಾರೋ ಒಬ್ಬರು ಅರ್ಥ ಮಾಡ್ಕೊಂತಾರೆ ಎಷ್ಟು ನಿರಂಕಾರಿ ತಂದೆ ಆಗಿದಾರಲ್ಲ. ये तो बाप और बच्चे का संबंध है, जैसे लौकिक बाप बच्चे के साथ रहते खाते पिलाते, ये है बेहद का बाप. ಇಲ್ಲಂತೂ ತಂದೆ ಮತ್ತು ಮಗುವಿನ ಸಂಬಂಧ ಆಗಿದೆ. ಯಾವ ರೀತಿ ಲೌಕಿಕ ತಂದೆ ಮಕ್ಕಳ ಜೊತೆ ಇರ್ತಾರೆ, ತಿಂತಾರೆ, ಕುಡಿತಾರೆ, ಇಲ್ಲಂತೂ ಅನಂತವಾದ ತಂದೆ ಆಗಿದ್ದಾರಲ್ಲ. सन्यासी आदि को बाबा का प्यार नहीं मिलता, तुम बच्चे जानते हो, कलप कलप हमको बेहद के बाप का प्यार मिलता. ಸನ್ಯಾಸಿಗಳಿಗೆ ಎಂದೂ ಸಹ ಅನಂತವಾದ ತಂದೆಯ ಪ್ರೀತಿ ಸಿಗೋದೇ ಇಲ್ಲ. ತಾವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಾ, ಕಲ್ಪ ಕಲ್ಪ ನಮಗೆ ಅನಂತವಾದ ತಂದೆಯ ಪ್ರೀತಿ ಸಿಗುತ್ತೆ. बाप गुलगुल बनाने की बहुत मेहनत करते, परंतु ड्रामा अनुसार सब तो गुलगुल बनते. ತಂದೆ ಸುಂದರವಾದ ಪುಷ್ಪಗಳಾಗಿ ಮಾಡುವ ಶ್ರಮ ಬಹಳಷ್ಟು ಮಾಡ್ತಾರೆ, ಆದರೆ ಡ್ರಾಮಾ ಅನುಸಾರ ಎಲ್ಲರೂ ಸುಂದರ ಅಂತೂ ಆಗೋದೇ ಇಲ್ಲ. आज बहुत अच्छे अच्छे कल विकारी हो जाते, बाबा कहते तकदीर में नहीं तो और क्या करेंगे. ಇವತ್ತು ತುಂಬಾ ಚೆನ್ನಾಗಿರ್ತಾರೆ, ನಾಳೆ ವಿಕಾರಿಗಳಾಗ್ಬಿಡ್ತಾರೆ. ಬಾಬಾ ಅಂತಾರೆ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ. बहुतों की गंदी चलन हो पड़ती है, ಆಜ್ಞಾ का ಉಲ್ಲಂಘನ करते. ಬಹಳಷ್ಟು ಜನದ್ದು ಕೊಳಕಿನ ನಡತೆ ಆಗ್ಬಿಡುತ್ತೆ, ಆಜ್ಞೆಯ ಉಲ್ಲಂಘನೆಯನ್ನ ಮಾಡ್ತಾರೆ. ईश्वर की मत पर भी नहीं चलेंगे तो उनका क्या हाल होगा, ऊंचते ऊंच बाप है और तो कोई है नहीं. ಈಶ್ವರನ ಮತದಂತೆ ನಡೆದಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಏನಾಗ್ಬೋದು. ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆಯಾಗಿದ್ದರೆ ಬೇರೆ ಯಾರೂ ಅಲ್ವಲ್ಲ. फिर देवताओं के चित्रों में देखेंगे तो ये लक्ष्मी नारायण ही ऊंचते ऊंच. ಮತ್ತೆ ದೇವತೆಗಳ ಚಿತ್ರವನ್ನ ನೋಡಿದಾಗ ಈ ಲಕ್ಷ್ಮೀ ನಾರಾಯಣ ಅತಿ ಶ್ರೇಷ್ಠ ಆಗಿದ್ದಾರೆ. परंतु मनुष्य ये भी नहीं जानते इनको ऐसा किसने बनाया. ಆದ್ರೆ ಮನುಷ್ಯನಿಗೆ ಈ ಅರಿವು ಇಲ್ಲ, ಇವರನ್ನ ಈ ರೀತಿ ಯಾರು ಮಾಡಿದ್ರು. बाप तुम बच्चों को रचयिता और रचना की नॉलेज अच्छी ರೀತಿ बैठ समझ. ತಂದೆ ತಮ್ಮ ಮಕ್ಕಳಿಗೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನ ಬಹಳ ಚೆನ್ನಾಗಿ ಕುತ್ಕೊಂಡು ಅರ್ಥ ಮಾಡಿಸಿದ್ದಾರೆ. तुमको तो
अपना शांतिधाम सुखधाम ही याद आता है, सर्विस करने वालों के नाम स्मृति में आते. ತಮಗಂತೂ ತಮ್ಮ ಶಾಂತಿಧಾಮ ಸುಖಧಾಮನೇ ನೆನಪಿಗೆ ಬರುತ್ತೆ. ಸೇವೆ ಮಾಡುವಂತವರ ಹೆಸರು ಸ್ಮೃತಿಗೆ ಬರುತ್ತೆ. जरूर जो बाबा के आज्ञाकारी बच्चा होंगे उनके तरफ ही दिल जाए. ಯಾರು ತಂದೆಯ ಆಜ್ಞಾಕಾರಿ ಮಕ್ಕಳಾಗಿರ್ತಾರೆ ಅವರ ಕಡೆನೆ ಹೃದಯ ಹೋಗುತ್ತೆ. बेहद का बाप एक ही बार आते, वो लौकिक बाप तो जन्म जन्मांतर मिलता है. ಅನಂತವಾದ ತಂದೆ ಒಂದೇ ಸಲ ಬರ್ತಾರೆ. ಲೌಕಿಕ ತಂದೆ ಅಂತೂ ಜನ್ಮ ಜನ್ಮಾಂತರ ಸಿಗ್ತಾರೆ. ಸತ್ಯುಗ್ में भी मिलता, परंतु वहां वो बाप नहीं मिलता. ಸತ್ಯುಗದಲ್ಲೂ ಸಿಗ್ತಾರೆ, ಆದರೆ ಅಲ್ಲಿ ಆ ತಂದೆ ಸಿಗೋದಿಲ್ಲ. अभी की पढ़ाई से तुम पद पाते हो, ये भी तुम बच्चे ही जानते हो कि बाबा से हम नई दुनिया के लिए पढ़. ಇಲ್ಲಿನ ವಿದ್ಯೆಯ ಅನುಸಾರ ತಾವು ಪದವಿಯನ್ನ ಪಡಿತೀರಿ. ಇದು ಸಹ ಮಕ್ಕಳಿಗೆ ಅರಿವಿದೆ. ಬಾಬೂರಿಂದ ನಾವು ಹೊಸ ಪ್ರಪಂಚಕ್ಕೋಸ್ಕರ ಓದ್ಕೊಂತಾ ಇದ್ದೀವಿ. ये बुद्धि में याद रहना चाहिए, ಐ ಬಹು ಸಹಜನ. ಇವೆಲ್ಲ ಬುದ್ಧಿಯಲ್ಲಿ ನೆನಪಿರಬೇಕು. ಆ ರೀತಿ ನೋಡಿದಾಗ ಬಹಳ ಸಹಜನೂ ಅಲ್ವಲ್ಲ. समझो बाबा खेल रहे हैं, अनायास कोई आ जाता तो बाबा जट वहां ही उनको नॉलेज देने लग पड़ते हैं. ತಿಳ್ಕೊಳ್ಳಿ, ಬಾಬಾ ಆಟ ಆಡ್ತಿದ್ದಾರೆ, ಅನಾಯಾಸವಾಗಿ ಯಾರಾದ್ರೂ ಬಂದ್ರು, ಬಾಬಾ ತಕ್ಷಣ ಅಲ್ಲಿ ಜ್ಞಾನವನ್ನ ನೀಡೋದಿಕ್ಕೆ ಆರಂಭ ಮಾಡ್ತಾರೆ. बेहद के बाबा को जानते हो, बाबा आए पुरानी दुनिया को नया बना. ಅನಂತವಾದ ತಂದೆಯನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ತಂದೆ ಬಂದಿದ್ದಾರೆ ಈ ಹಳೆ ಪ್ರಪಂಚವನ್ನ ಹೊಸದಾಗಿ ಮಾಡಕ್ಕೋಸ್ಕರ. राजयोग सिखाते हैं, भारतवासियों को ही सिखलाना है. ಭಾರತೀಯ ಸ್ವರ್ಗದ ರಾಜಯೋಗವನ್ನ ಕಲಿಸ್ಕೊಡ್ತಿದ್ದಾರೆ. ಭಾರತವಾಸಿಗಳಿಗೆ ಕಲಿಸ್ಬೇಕಾಗತ್ತೆ. ಭಾರತನೇ ಸ್ವರ್ಗ ಆಗಿತ್ತು. जहां इन देवी देवताओं का राज्य था, अभी तो नरक है ना. ಇವಾಗಂತೂ ದೇವಿ ದೇವತೆಗಳ ರಾಜ್ಯ ಅಲ್ಲಿತ್ತು, ಇವಾಗಂತೂ ನರಕ ಅಲ್ವಲ್ಲ. नरक से फिर स्वर्ग बाबा बनाएंगे. ऐसी ऐसी मुख्य बातें याद कर कोई भी आए तो उनको बैठ समझो. ನರಕದಿಂದ ಮತ್ತೆ ಸ್ವರ್ಗವಾಗಿ ಬಾಬೋರೆ ಮಾಡ್ತಾರೆ. ಇಂತಹ ಮುಖ್ಯವಾದ ಮಾತುಗಳನ್ನ ನೆನಪು ಮಾಡಿಕೊಂಡು ಯಾರೇ ಬಂದ್ರು ಅವ್ರು ಕುತ್ಕೊಂಡು ತಿಳಿಸಿ. तो कितना खुश हो जाए, सिर्फ बोलो बाबा आया है. ಎಷ್ಟು ಖುಷಿ ಆಗ್ಬಿಡ್ತಾರಲ್ಲ, ತಿಳಿಸಿ ತಂದೆ ಬಂದಿದ್ದಾರೆ. ये वही महाभारत लड़ाई है जो गीता में गाई हुई है. गीता का भगवान आया था, गीता सुनाई थी. ಇದು ಅದೇ ಮಹಾಭಾರತ ಯುದ್ಧ ಆಗಿದೆ. ಗೀತೆಯಲ್ಲಿ ಇದರ ಗಾಯನ ಇದೆ. ಗೀತೆಯ ಭಗವಂತ ಬಂದಿದ್ದಾರೆ, ಗೀತೆಯನ್ನ ತಿಳಿಸ್ತಾ ಇದ್ದಾರೆ. ಕಿಸ್ಲಿಯೇ ಮನುಷ್ಯಕೋ ದೇವತಾ ಬನಾನೆ. ಯಾವುದಕ್ಕೋಸ್ಕರ? ಮನುಷ್ಯನನ್ನ ದೇವತೆಯಾಗಿ ಮಾಡಕ್ಕೋಸ್ಕರ. बाप से कहते मुझ बाप को और वर्षे को याद करो, ये दुखधाम है. ತಂದೆ ತಿಳಿಸ್ತಾರೆ, ನನ್ನ ಮತ್ತು ತಂದೆಯನ್ನ ಆಸ್ತಿಯನ್ನ ನೆನಪು ಮಾಡಿ. ಇದಂತೂ ದುಃಖಧಾಮ ಆಗಿದೆ ಅಲ್ಲ. इतना बुद्धि में रहे तो भी खुशी रहे, हम आत्मा बाबा के साथ जाने वाली. ಇಷ್ಟಾದ್ರೂ ಬುದ್ಧಿಯಲ್ಲಿ ನೆನಪಿದ್ರೆ ಖುಷಿ ಇರುತ್ತೆ. ನಾನು ಆತ್ಮ ಬಾಬೂರ ಜೊತೆ ಹೋಗ್ತಾ ಇದ್ದೀನಿ. शांतिधाम, फिर वहां से पाठ बजाने आएंगे, पहले पहले सुखधाम. ಎಲ್ಲಿಗೆ? ಶಾಂತಿಧಾಮ. ಅಲ್ಲಿಂದ ಮತ್ತೆ ಪಾತ್ರವನ್ನ ಅಭಿನಯ ಮಾಡಲು ಮೊಟ್ಟ ಮೊದಲು ಸುಖಧಾಮಕ್ಕೆ ಬರ್ತೀವಿ. जैसे कॉलेज में पढ़ते हैं तो समझते हम ये पढ़ते हैं फिर ये बनेंगे. ಯಾವ ರೀತಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಅರ್ಥ ಮಾಡ್ಕೊಂತೀವಿ, ನಾನು ಇದನ್ನ ಓದಿ ಮತ್ತೆ ಈ ರೀತಿ ಆಗ್ತೀನಿ. बैरिस्टर बनेंगे या पुलिस सुपरडेंट बनेंगे, इतना पैसा कमाएंगे, खुशी का पारा चढ़ा रहेगा. ನಾನು ಲಾಯರ್ ಆಗ್ತೀನಿ, ಪೊಲೀಸ್ ಸೂಪರ್ಡೆಂಟ್ ಆಗ್ತೀನಿ, ಇಷ್ಟೊಂದು ಹಣವನ್ನು ಗಳಿಸ್ತೀನಿ, ಖುಷಿಯ ಪಾರ ಬೆಳೆದಿರುತ್ತೆ. तो बच्चों को भी ये खुशी रहनी चाहिए. हम बेहद के बाप से ये वर्षा पाते, फिर हम स्वर्ग में अपने महल बने. ತಮ್ಮ ಮಕ್ಕಳಿಗೂ ಖುಷಿಯ ಪಾರ ಬೆಳೆದಿರಬೇಕು.
ನಾವು ಅನಂತವಾದ ತಂದೆಯಿಂದ ಆಸ್ತಿಯನ್ನ ಪಡಿತೀವಿ, ಮತ್ತೆ ನಾವೇ ಸ್ವರ್ಗದಲ್ಲಿ ನಮ್ಮ ಮಹಲನ್ನ ತಯಾರು ಮಾಡ್ತೀವಿ. सारा दिन बुद्धि में ये चिंतन रहे तो खुशी भी हो, अपना और दूसरों का कल्याण करे. ಇಡೀ ದಿನ ಬುದ್ಧಿಯಲ್ಲಿ ಈ ಚಿಂತನೆ ಇದ್ದಾಗ ಖುಷಿ ಇರುತ್ತೆ, ನಮ್ಮ ಮತ್ತು ಇತರರ ಕಲ್ಯಾಣ ಆಗುತ್ತೆ. जिन बच्चों के पास ज्ञान धन है उसका फर्ज है दान करना, अगर धन है दान नहीं करते उन्हों को मनहूस कहा जाए. ಯಾವ ಮಕ್ಕಳ ಹತ್ರ ಜ್ಞಾನ ಧನ ಇದೆ ಅವರ ಕರ್ತವ್ಯ ಆಗಿದೆ ದಾನವನ್ನ ನೀಡುವಂಥದ್ದು. ಧನ ಇದೆ ದಾನವನ್ನ ಕೊಡ್ತಿಲ್ಲ ಅಂದರೆ ಅವರಿಗೆ ಕಂಜೂಸ್ ಅಂತ ಹೇಳಲಾಗುತ್ತೆ. उनके पास धन होते हुए भी जैसे है नहीं, धन हो तो दान जरूर करे. ಅವರ ಹತ್ರ ಧನ ಇದ್ರೂ ಇಲ್ಲದಿದ್ದಂಗೆ, ಧನ ಇದ್ದರೆ ದಾನವನ್ನ ಕೊಡಬೇಕಲ್ಲ. अच्छे अच्छे महारथी बच्चे जो है वो सदैव बाबा की दिल पर चढ़े रहते. ಒಳ್ಳೊಳ್ಳೆ ಮಹಾರಥಿ ಮಕ್ಕಳು ಸದಾ ಬಾಬೂರ ಹೃದಯದಲ್ಲೇ ಉಪಸ್ಥಿತರಾಗಿರ್ತಾರೆ. कोई कोई के लिए ख्याल रहता है शायद टूट पड़े ಸರ್ಕಮ್ಸ್ಟೆನ್ಸ್ ऐसे हैं. ಕೆಲವರ ಬಗ್ಗೆ ಆಲೋಚನೆ ಇರುತ್ತೆ, ಇವರು ಇಲ್ಲಿಂದ ಹೋಗ್ತಾರೆ ಅಂದ್ರೆ ಪರಿಸ್ಥಿತಿ ಆ ರೀತಿ ಇದೆ. देह का अहंकार बहुत चढ़ा है, कोई भी समय आज छोड़ दे और जाकर अपने घर में रहे. ದೇಹದ ಅಹಂಕಾರ ಬಹಳಷ್ಟು ಬೆಳೆದಿರುತ್ತೆ, ಯಾವುದೇ ಸಮಯದಲ್ಲೂ ಕೈ ಬಿಟ್ಟು ಹೋಗಿ ತಮ್ಮ ಮನೆಯಲ್ಲಿ ಇರಬಹುದು. बल मुरली बहुत अच्छे चलाते परंतु देह अभिमान बहुत है, तोड़ा भी बाबा सावधानी देंगे तो जट टूट पड़े. ಬಲೆ ಮುರಳಿ ಚೆನ್ನಾಗಿ ನಡೆಸ್ತಿರ್ಬೋದು, ದೇಹಾಭಿಮಾನ ಬಹಳಷ್ಟು ಇದೆ, ಸ್ವಲ್ಪನು ಬಾಬಾ ಎಚ್ಚರಿಕೆಯನ್ನ ನೀಡಿದಾಗ ಮುರಿದೋಗ್ಬಿಡ್ತಾರೆ. नहीं तो गायन है प्यार करो चाहे टुकराओ, यहाँ बाबा राइट बात करते हैं तो भी गुस्सा चढ़ जाता. ಇಲ್ಲ ಅಂದರೆ ಗಾಯನ ಇದೆ, ಪ್ರೀತಿ ಮಾಡಿ ಅಥವಾ ಎರಡು ತುಂಡು ಮಾಡಿ. ಇಲ್ಲಿ ಬಾಬಾ ಸತ್ಯವಾದ ನಿಜವಾದ ಮಾತನ್ನು ತಿಳಿಸಿದ್ರೂ ಕೋಪ ಎತ್ತು ಬಿಡುತ್ತೆ. ऐसे ऐसे बच्चे भी है, कोई को अंदर में बहुत शुक्रिया मानते, कोई अंदर जल मरते हैं. ಈ ರೀತಿ ಮಕ್ಕಳು ಇದ್ದಾರೆ. ಕೆಲವರು ಆಂತರ್ಯದಲ್ಲಿ ಬಾಬುವರಿಗೆ ಬಹಳಷ್ಟು ಧನ್ಯವಾದಗಳನ್ನ ಅರ್ಪಿಸ್ತಾರೆ, ಕೆಲವರು ಒಳಗಡೆನೆಯೇ ಸುಟ್ಟೋಗ್ತಾ ಇರ್ತಾರೆ. माया का देह अभिमान बहुत है, कोई ऐसे भी बच्चे हैं जो मुरली सुनते ही नहीं और कोई तो मुरली बिगड़ नहीं सकते. ಮಾಯೆಯ ದೇಹ ಅಭಿಮಾನ ಬಹಳಷ್ಟು ಇದೆ. ಕೆಲವರು ಅಂತ ಮಕ್ಕಳಿದ್ದಾರೆ ಮುರಳಿ ಕೇಳೋದೇ ಇಲ್ಲ, ಇನ್ನು ಕೆಲವು ಅಂತಹ ಮಕ್ಕಳು ಇದ್ದಾರೆ ಮುರಳಿ ಕೇಳದೆ ಅವ್ರಿಗಿರಕ್ಕೆ ಆಗೋದಿಲ್ಲ. मुरली नहीं पढ़ते तो अपना ही हट है, हमारे में तो ज्ञान बहुत है और है कुछ भी नहीं. ಮುರಳಿಯನ್ನ ಓದಲ್ಲ ಅಂದ್ರೆ ತಮ್ಮದೇ ಹಠ ಇದ್ದಂಗೆ. ನಮ್ಮಲ್ಲಂತೂ ಬಹಳಷ್ಟು ಜ್ಞಾನ ಇದೆ, ಇನ್ನೇನು ಇಲ್ವಲ್ಲ. जो यहाँ शंकराचार्य आदि प्रदर्शनी में आते, सर्विस अच्छी होती तो वो समाचार सबको भेजना चाहिए, तो सबको मालूम पड़े कैसे सर्विस हुई तो वो भी सीखी. ಇಲ್ಲಿ ಶಂಕರಾಚಾರ್ಯ ಪ್ರದರ್ಶನಿಯಲ್ಲಿ ಬಂದಾಗ ಸೇವೆ ಚೆನ್ನಾಗಾಗುತ್ತೆ, ಆ ಸಮಾಚಾರವನ್ನ ಎಲ್ಲರಿಗೂ ಕಳಿಸ್ಬೇಕು, ಎಲ್ರಿಗೂ ಗೊತ್ತಾಗಬೇಕು ಯಾವ ರೀತಿ ಸೇವೆ ಮಾಡಬೇಕು, ಅದು ಸಹ ಕಲಿಬೇಕಲ್ವಾ. ऐसे ऐसे सर्विस के लिए जिसको ख्याल आते उसको ही बाबा सर्विसेबल कहे. ಈ ರೀತಿ ಸೇವೆಯ ಆಲೋಚನೆ ಯಾರಿಗೆ ಬರುತ್ತೆ ಅವರಿಗೆ ಬಾಬಾ ಸೇವಾದಾರಿ ಅಂತಾರೆ. सर्विस में कभी तकना नहीं चाहिए, ये तो बहुतों का कल्याण है. ಸೇವೆಯಲ್ಲಿ ಎಂದೂ ಸುಸ್ತಾಗಬಾರದು, ಇದಂತೂ ಅನೇಕ ಜನರ ಕಲ್ಯಾಣ ಅಲ್ವಾ. बाबा को तो यही होना रहता, सबको ये नॉलेज मिले, बच्चों की भी उन्नति हो. ತಂದೆಗಂತೂ ಇದೇ ಆಲೋಚನೆ ಇರುತ್ತೆ, ಎಲ್ಲರಿಗೂ ಜ್ಞಾನ ಸಿಗಲಿ, ಎಲ್ಲರ ಉನ್ನತಿ ಆಗಲಿ. रोज मुरली में समझाते हैं ये रूहानी सर्विस है मुख्य, सुनना और सुना. ಪ್ರತಿನಿತ್ಯ ತಿಳಿಸ್ತಾ ಇರ್ತಾರೆ, ಆತ್ಮಿಕ ಸೇವೆನೇ ಮುಖ್ಯ, ತಿಳಿಯೋದು ಮತ್ತೆ ತಿಳಿಸುವಂಥದ್ದು. शौक होना चाहिए, बैच लेकर रोज मंदिरों में जाकर समझाओ ये लक्ष्मी नारायण कैसे बने.
ಆಸಕ್ತಿ ಇರಬೇಕು. ಬ್ಯಾಟ್ ತಕೊಂಡು ಪ್ರತಿದಿನ ಮಂದಿರಗಳಲ್ಲಿ ಹೋಗ್ಬೇಕು. ಇವರು ಲಕ್ಷ್ಮೀನಾರಾಯಣ ಯಾವ ರೀತಿ ಆದ್ರು? फिर कहाँ गए, कैसे राज्य भाग्य पाया, मंदिर में दर पर जाकर बैठो. ಮತ್ತೆ ಎಲ್ಲೋದ್ರು, ಯಾವ ರೀತಿ ರಾಜ್ಯ ಭಾಗ್ಯವನ್ನ ಪಡೆದ್ರು? ಮಂದಿರದ ಬಾಗಿಲಲ್ಲಿ ಹೋಗಿ ಕುತ್ಕೋಬೇಕು. कोई भी आए तो बोलो ये लक्ष्मी नारायण कौन है, कब इनों ಭಾರತ್ ಮೇ ರಾಜ್ಯದ. ಯಾರೇ ಬಂದ್ರೆ ತಿಳಿಸಿ, ಈ ಲಕ್ಷ್ಮೀ ನಾರಾಯಣ ಯಾರು, ಯಾವ ರೀತಿ ಇವರಿಗೆ ಭಾರತದ ರಾಜ್ಯ ಸಿಕ್ತು? अनुमान भी जुत्तियों में जाकर बैठता था, उसका भी तो रहस्य है ना. तरस पड़ता है. ಹನುಮಂತನು ಚಪ್ಪಲಿ ಹತ್ರ ಹೋಗಿ ಕುತ್ಕೊಂತಿದ್ದ. ಇದು ರಹಸ್ಯ ಆಗಿದೆ, ದಯೆ ಬರುತ್ತೆ. सर्विस की युक्तियां बाबा बहुत बताते, परंतु अमल में बहुत कम, कोई मुश्किल आते. सर्विस बहुत है. ಸೇವೆಯ ಯುಕ್ತಿಗಳನ್ನ ಬಾಬಾ ಬಹಳಷ್ಟು ತಿಳಿಸ್ತಾರೆ, ಆದರೆ ಪ್ರಾಕ್ಟಿಕಲ್ ಬಹಳ ಕಡಿಮೆ ಜನ ಜೀವನದಲ್ಲಿ ತರ್ತಾರೆ. ಸೇವೆಯಂತೂ ಬಹಳಷ್ಟು ಇದೆ. अंधों की लाठी बनना, जो सर्विस नहीं करते, बुद्धि साफ नहीं तो फिर धारणा नहीं होती, नहीं तो सर्विस बहुत सज. ಕುರುಡರಿಗೆ ಊರ್ಗೋಲಾಗ್ಬೇಕು. ಸೇವೆ ಮಾಡಿಲ್ಲ ಅಂದ್ರೆ ಬುದ್ಧಿ ಸ್ವಚ್ಛ ಆಗೋದಿಲ್ಲ, ನಂತರ ಧಾರಣೆನೂ ಆಗಲ್ಲ. ಇಲ್ಲ ಅಂದ್ರೆ ಸೇವೆಯಂತೂ ಬಹಳಷ್ಟು ಇದೆ. तुम यहाँ ज्ञान रत्नों का दान करते हो, कोई साहूकार आए तो बोलो हम आपको ये सौगात देते. ತಾವು ಇಲ್ಲಿ ಜ್ಞಾನ ರತ್ನಗಳ ದಾನ ಮಾಡ್ತೀವಿ. ಯಾರಾದ್ರೂ ಧನವಂತರು ಬಂದ್ರೆ ತಿಳಿಸಿ, ನಾವು ನಿಮಗೆ ಇದನ್ನ ಗಿಫ್ಟ್ ಆಗಿ ಕೊಡ್ತೀವಿ. इसका अर्थ भी आपको समझाते, इन बैचों का बाबा को बहुत कदर है. ಇದರ ಅರ್ಥವನ್ನು ನಾವು ತಮಗೆ ತಿಳಿಸ್ತೀವಿ. ಈ ಬ್ಯಾಚಿನ ಬಗ್ಗೆ ಬಾಬುವರಿಗೆ ಬಹಳಷ್ಟು ಗೌರವ ಇದೆ. और किसको इतना कदर नहीं, इसमें बहुत अच्छा ज्ञान भरा है ना. ಮತ್ತೆ ಯಾರಿಗೂ ಅಷ್ಟೊಂದು ಗೌರವ ಇಲ್ಲ. ಈ ಬ್ಯಾಚ್ ಅಲ್ಲಿ ಬಹಳಷ್ಟು ಜ್ಞಾನ ತುಂಬಿ. परंतु किसकी तकदीर में नहीं तो बाबा भी क्या कर सकते हैं. ಬೇರೆ ಯಾರ ಅದೃಷ್ಟದಲ್ಲೂ ಇಲ್ಲ ಅಂದ್ರೆ ತಂದೆ ತಾನೇ ಏನ್ ಮಾಡಕ್ ಸಾಧ್ಯ? बाप को और पढ़ाई को छोड़ना ये तो बड़े से बड़ा अपघात है. ತಂದೆ ಮತ್ತು ವಿದ್ಯೆಯನ್ನ ಬಿಡೋದು ಬಹಳ ದೊಡ್ಡ ಅಪಘಾತ ಆಗಿದೆ. बाबा का बनकर और फिर फारकंती देना, ये जैसे महान पाप और कोई है. ತಂದೆಯ ಮಗು ಆಗಿ ತಂದೆಗೆ ಡೈವರ್ಸ್ ಕೊಡೋದು ಇದಕ್ಕಿಂತ ಮಹಾನ್ ಪಾಪ ಇನ್ಯಾವುದೂ ಇಲ್ಲ. उन जैसा महाकंबख्त कोई होता नहीं, बच्चों को श्रीमत पर चलना चाहिए. ಅವರ ರೀತಿ ಮಹಾನ್ ಮೂರ್ಖರು ಇನ್ಯಾರೂ ಇರಕ್ ಸಾಧ್ಯ ಇಲ್ಲ. ಮಕ್ಕಳಂತೂ ಶ್ರೀಮತದ ಅನುಸಾರ ನಡೀತಾ ಇರಬೇಕು. तुमको बुद्धि में है, हम विश्व के मालिक बनने वाले हैं, कम बात थोड़े ही है. याद करेंगे तो खुशी भी रहेंगे. ನಿಮ್ಮ ಬುದ್ಧಿಯಲ್ಲಿದೆ, ನಾವು ವಿಶ್ವದ ಮಾಲೀಕರಾಗ್ತಿದ್ದೀವಿ, ಇದೇನು ಕಡಿಮೆ ಮಾತಾ? ನೆನಪಿನಲ್ಲಿದ್ದಾಗ ಖುಷಿ ಇರುತ್ತೆ. याद ना रहने से पाप बसम नहीं होंगे, अडाप्ट होते हुए भी खुशी का पारा चढ़ना चाहिए. ನೆನಪಿದ್ದಾಗ ಪಾಪ ಭಸ್ಮ ಆಗತ್ತೆ, ನೆನಪಿಲ್ಲ ಅಂದ್ರೆ ಪಾಪ ಭಸ್ಮ ಆಗಲ್ಲ. ದತ್ತು ತಗೊಂಡಿದ್ದಾರೆ ಅಂದ್ರೆ ಖುಷಿಯ ಪಾರ ಬೆಳಿಬೇಕಲ್ಲ. परंतु माया बहुत विघ्न डालते, बच्चों को गिरा देते हैं. ಆದರೆ ಮಾಯೆ ಬಹಳ ವಿಘ್ನವನ್ನ ಹಾಕತ್ತೆ, ಮಕ್ಕಳನ್ನ ಬೀಳಿಸ್ಬಿಡತ್ತೆ. जो बाप की श्रीमत नहीं लेते तो वो क्या पद पाएंगे. तोड़ा मत ली फिर ऐसा ही हल्का पद पाए. ಯಾರು ತಂದೆ ಶ್ರೀಮತದಂತೆ ನಡೆಯಲ್ಲ ಅವ್ರು ಏನ್ ಪದವಿ ಪಡೀತಾರೆ? ಸ್ವಲ್ಪವನ್ನು ಮತವನ್ನ ಪಡೆದ್ರು ಅಂದ್ರೆ ಆ ರೀತಿ ಹಗುರವಾದ ಪದವಿಯನ್ನ ಪಡೆಯಬಹುದು. अच्छी रीति मत लेंगे तो उच्च पद पाएंगे, ये बेहद की ರಾಜಧಾನಿ ಸ್ಥಾಪನ हो. ಒಳ್ಳೆಯ ಮತವನ್ನ ಪಡೆದಾಗ ಉನ್ನತವಾದ ಪದವಿಯನ್ನ ಪಡೀತಾರೆ. ಈ ಅನಂತವಾದ ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ. इसमें खर्चा आदि की भी कोई बात नहीं. कुमारियां आती है सीखकर बहुतों को आप समान बनाते. इसमें फी आदि की बात, ಇದರಲ್ಲಿ ಖರ್ಚಿನ ಮಾತೇ ಇಲ್ಲ. ಕುಮಾರಿಗಳು ಬರ್ತಾರೆ, ಕಲಿತು ಅನೇಕ ಜನರನ್ನ ತಮ್ಮ ಸಮಾನ ಮಾಡ್ಕೊಳ್ತಾರೆ. ಇದರಲ್ಲಿ ಫೀಸಿನ ಮಾತೇ ಇಲ್ವಲ್ಲ.
बाबा कहते तुमको स्वर्ग की बादशाही देता हूं, मैं स्वर्ग में नहीं आता हूं ना. ತಂದೆ ತಿಳಿಸ್ತಾರೆ, ನಾನು ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ನೀಡ್ತೀನಿ, ನಾನು ಸ್ವರ್ಗದಲ್ಲಿ ಬರೋದಿಲ್ವಲ್ಲ. ಶಿವ ಬಾಬಾ ತೋ ದಾತಾ ಹೇ, ಉನ್ಕೋ ಖರ್ಚಾ ಕ್ಯಾ ದೇಂಗೆ. ಶಿವ ಬಾಬಾ ಅಂತೂ ದಾತಾ ಆಗಿದ್ದಾರೆ, ಅವ್ರಿಗೆ ಏನ್ ಖರ್ಚು ಕೊಡ್ತೀರಾ. इसने सब कुछ उनको दे दिया, वारिस बना दिया, एवज में देखो राजाई मिलती है. ಇವರಂತೂ ಎಲ್ಲವನ್ನ ಬಾಬೋರಿಗೆ ನೀಡಿದ್ರು, ವಾಪಸ್ಸು ಏನ್ ಸಿಕ್ತು, ರಾಜ್ಯಭಾಗ್ಯ ಸಿಗತ್ತಲ್ಲ. ये पहला पहला मिसाल है, सारे विश्व पर स्वर्ग की स्थापना होती, ಖರ್ಚಾ ಪಾಯಿ ಬಿ ನಹಿ. ಇದು ಮೊಟ್ಟ ಮೊದಲ ಉದಾಹರಣೆಯಾಗಿದೆ. ಇಡೀ ವಿಶ್ವದಲ್ಲಿ ಸ್ವರ್ಗದ ಸ್ಥಾಪನೆ ಆಗುತ್ತೆ, ನಯಾ ಪೈಸೆಯಷ್ಟು ಖರ್ಚಿಲ್ಲ. अच्छा, मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. ಮೊದಲು, पिता स्नेही बनने के लिए बहुत बहुत सुखदायी बनना, अपना बोल चाल बहुत मीठा रॉयल रखना है. ತಂದೆ ಸ್ನೇಹಿ ಆಗಕ್ಕೋಸ್ಕರ ಬಹಳ ಬಹಳ ಸುಖದಾಯಿ ಆಗ್ಬೇಕು. ತಮ್ಮ ಮಾತು ನಡತೆ ಬಹಳ ಮಧುರವಾಗಿ ರಾಯಲ್ ಆಗಿ ಇರಬೇಕು. ಸರ್ವಿಸಬಲ್ ಬನ್ನ ಹೇ, ನಿರಂಕಾರಿ ಬನ್ ಸೇವಾ ಕರ್ನಿ ಹೇ. ಸರ್ವಿಸಬಲ್ ಆಗಬೇಕು, ನಿರಂಕಾರಿಯಾಗಿ ಸೇವೆ ಮಾಡಬೇಕು. ಎರಡನೇದು, पढ़ाई और बाबा को छोड़कर कभी आपघाती महापापी नहीं बनना. मुख्य है रूहानी सर्विस. इस सर्विस में कभी तकना नहीं. ವಿದ್ಯೆ ಮತ್ತು ತಂದೆಯನ್ನ ಬಿಟ್ಟು ಎಂದೂ ಸಹ ಅಪಘಾತ ಅಂದ್ರೆ ಮಹಾಪಾಪಿ ಆಗಬಾರದು. ಮುಖ್ಯ ಆಗಿದೆ ಆತ್ಮಿಕ ಸೇವೆ. ಈ ಸೇವೆಯಲ್ಲಿ ಎಂದೂ ಸುಸ್ತಾಗಬಾರ್ದಾಗಿದೆ. ಜ್ಞಾನ ರತ್ನೋಂಕ ದಾನ ಕರ್ನ ಮನಹೂಸ್ ನಹಿ ಬನ್ನ. ಜ್ಞಾನ ರತ್ನಗಳ ದಾನವನ್ನ ಮಾಡಬೇಕು, ಕಂಜೂಸ್ ಆಗಬಾರ್ದಾಗಿದೆ. वरदान, सदा निज दाम निज स्वरूप की स्मृति से उपराम न्यारी प्यारे भव. सदा निज ಧಾಮ ನಿಜ ಸ್ವರೂಪದ ಸ್ಮೃತಿಯಿಂದ ಉಪರಾಮ ಅತೀತ ಪ್ರಿಯ ಭವ. निराकारी दुनिया और निराकारी रूप की स्मृति ही सदा न्यारा प्यारा बना दे. निराकारी ಪ್ರಪಂಚ ಮತ್ತು ನಿರಾಕಾರಿ ರೂಪನ ಸ್ಮೃತಿ ಸದಾ ಅತೀತ ಪ್ರಿಯವಾಗಿ ಮಾಡುತ್ತೆ. हम है ही निराकारी दुनिया के निवासी, यहाँ सेवा अर्थ अवतरित हुए हैं. ನಾವು ಇರೋದೇ ನಿರಾಕಾರಿ ಪ್ರಪಂಚದ ನಿವಾಸಿ, ಇಲ್ಲಿ ಸೇವೆಗೋಸ್ಕರ ಅವತರಿತರಾಗಿದೆ. हम इस मृत्यु लोक के नहीं लेकिन अवतार है. सिर्फ ये छोटी सी बात याद रहे तो उपराम हो जाए. ನಾವು ಈ ಮೃತ್ಯು ಲೋಕದವರಲ್ಲ, ಆದರೆ ಅವತರಿತರಾಗಿದೆ. ಇಷ್ಟು ಸಣ್ಣದಾದ ಮಾತು ನೆನಪಿದ್ದಾಗ ಅತೀತವಾಗಿರ್ತೀವಿ. ಜೋ ಅವತಾರ್ ನಾ ಸಮಜ್ ಗೃಹಸ್ಥಿ ಸಮಜ್ತೆ ತೋ ಗೃಹಸ್ಥಿ ಕಿ ಗಾಡಿ ಕಿಚಡೆ ಮೇ ಫಸಿ ಇರತ್ತೆ. ಯಾರು ಅವತಾರ ಅಂತ ತಿಳ್ಕೊಂತೀರಾ, ಗೃಹಸ್ಥಿಗಳು ಅಂತ ತಿಳ್ಕೊಂತಾರೆ, ಗೃಹಸ್ಥಿಯ ಗಾಡಿ ಕಚಡಾದಲ್ಲಿ ಸಿಕ್ಕಾಕೊಂಡಿರುತ್ತೆ. गृहस्थी है ही बोझ की स्थिति और अवतार बिल्कुल हल्का है. गृहस्थी अंदरे ಭಾರದ ಸ್ಥಿತಿ, ಅವತಾರ ಅಂತೂ ಅಗುರ ಅಲ್ವಾ. अवतार समझने से अपना निज दाम निज स्वरूप याद रखेगा और उपराम हो जाए. ಅವತಾರ ಅಂತ ತಿಳಿದಾಗ ತಮ್ಮ ನಿಜ ಧಾಮ ನಿಜ ಸ್ವರೂಪ ನೆನಪಿರುತ್ತೆ ಮತ್ತೆ ಉಪರಾಮರಾಗ್ತೀವಿ. ಸ್ಲೋಗನ್ ಆಗಿದೆ, ಬ್ರಾಹ್ಮಣ वो है जो ಶುದ್ಧಿ और ವಿಧಿ ಪೂರ್ವಕ ಹರ್ ಕಾರ್ಯ करे. ಬ್ರಾಹ್ಮಣ ಅವರಾಗಿದ್ದರೆ ಯಾರು ಶುದ್ಧಿ ಮತ್ತು ವಿಧಿ ಪೂರ್ವಕವಾಗಿ ಪ್ರತಿ ಕಾರ್ಯವನ್ನ ಮಾಡ್ತಾರೆ. ಅವ್ಯಕ್ತ ಇಶಾರ, ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ को अपनाओ. ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಕಲ್ಚರ್ ಅನ್ನ ನಿಮ್ಮದಾಗಿ ಮಾಡಿಕೊಳ್ಳಿ. जो निर्माण होता वही नव निर्माण कर सकता.
ಯಾರು ನಿರ್ಮಾಣರಾಗಿರ್ತಾರೆ ಅವರೇ ನವ ನಿರ್ಮಾಣವನ್ನ ಮಾಡಕ್ಕೆ ಸಾಧ್ಯ. शुभ भावना शुभ कामना का बीज ही है निमित्त भव और निर्माण भव. ಶುಭ ಭಾವನೆ ಶುಭ ಕಾಮನೆಯ ಬೀಜನೇ ಆಗಿದೆ ನಿಮಿತ್ತ ಭಾವ ಮತ್ತೆ ನಿರ್ಮಾಣ ಭಾವ. हद का मान नहीं लेकिन निर्माण. अब अपने जीवन में सत्यता और सभ्यता के संस्कार धारण. ಹದ್ದಿನ ಗೌರವ ಅಲ್ಲ, ಆದರೆ ನಿರ್ಮಾಣ. ಈಗ ನಿಮ್ಮ ಜೀವನದಲ್ಲಿ ಸತ್ಯತೆ ಮತ್ತೆ ಸಭ್ಯತೆಯ ಸಂಸ್ಕಾರವನ್ನ ಧಾರಣೆ ಮಾಡಿ. यदि ना चाहते भी कभी क्रोध व चिड़चिड़ापन आ जाए तो दिल से कहो मीठा बाबा, तो एक्स्ट्रा मदद मिल ही जाए. ಇಷ್ಟ ಇಲ್ಲ ಅಂದರೂ ಎಂದಾದರೂ ಕೋಪ ಅಥವಾ ಮನಸ್ಸಿನಲ್ಲಿ ಚಿಡ್ಚಿಡ ಅನ್ನುವ ಸಂಕಲ್ಪಗಳು ಬರುತ್ತೆ ಅಂದ್ರೆ ತಿಳ್ಕೊಳ್ಳಿ, ಹೃದಯದಿಂದ ಹೇಳಿ ನನ್ನ ಮಧುರವಾದ ತಂದೆ. ಆಗ ಎಕ್ಸ್ಟ್ರಾ ಸಹಯೋಗ ಸಿಗತ್ತೆ. ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಕೈಲಾಸದಲ್ಲಿ ನೀನು ಬಂದೆ, ಅಬು ಕೈಲಾಸದಲ್ಲಿ ನೀನು ಬಂದೆ, ಅಮರ ಕಥೆಯನು ನೀನು ನನಗಾಗಿ ತಂದೆ, ಅಮರ ಕಥೆಯನು ನೀನು ನನಗಾಗಿ ತಂದೆ, ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು, ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು, ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ, ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ, ಶೋಕದ ವನದಲ್ಲಿ ಶಿವರಾಮನಿ ಬಂದೆ, ಶೋಕದ ವನದಲ್ಲಿ ಶಿವರಾಮನಿ ಬಂದೆ,
ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ನಿಂತೆ ನನ್ನ ಮನದಿ ನೀನು ನಿಂತೆ ನನ್ನ ಮನದಿ ನೀನು ನೀನೇ ಬಾಳ ಸಂಗಾತಿಯು ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ ಮೆಲ್ಲ ಮೆಲ್ಲನೆ ಕಿವಿಗಳಲ್ಲಿ ಸುಂದರನಾದ ಕೇಳಿಸುವೆ ಕಿರಣವು ಒಂದು ಕಾಣದೆಯೇ ಬಂದು ಕಿರಣವು ಒಂದು ಕಾಣದೆಯೇ ಬಂದು ಮಾರ್ಗವ ತೋರಿ ಸಾಗುತ್ತಿದೆ ತುಂಬಿದರು ಜೋಳಿ ನಾ ಕಾಣಲಿಲ್ಲ ನನ್ನ ಜೋಳಿಗೆ ತುಂಬಿರುವೆ
ಹೇಳಿದೆ ನೀ ನನ್ನವನು, ನಿನ್ನ ಸಾವಿರ ಪ್ರೀತಿಯ ಪಡೆದೆ, ಒಂದೇ ಹೆಜ್ಜೆ ನಿನ್ನ ಮಾರ್ಗದಿ ನಡೆದೆ, ಜನುಮ ಜನುಮಗಳ ಜೊತೆಯಾದೆ, ನಿನ್ನೀ ಕರುಣೆ ನಿನ್ನೀ ಮಮತೆ, ನಿನ್ನೀ ಕರುಣೆ ನಿನ್ನೀ ಮಮತೆ, ನಿನ್ನ ಸ್ಮೃತಿಯ ನೀಡುತ್ತಿದೆ, ನಿನ್ನ ಪ್ರೀತಿಯಲ್ಲಿ ನಾ ಮುಳುಗಿರಲು ಕಣ್ಣು ಕಂಬನಿಯ ಹರಿಸುತ್ತಿದೆ, ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ, ನಿಂತೇ ನನ್ನ ಮನದಿ ನೀನು, ನಿಂತೇ ನನ್ನ ಮನದಿ ನೀನು, ನೀನೇ ಬಾಳ ಸಂಗಾತಿಯು, ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಆಗುತ್ತಿದೆ. ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ, ನಮ್ಮ ಮಧುರವತನಕ್ಕೆ, ಸೂಕ್ಷ್ಮ ದೇವತೆಯೂ ಆಗಿ ಪಸರಿಸಿದೆ ಚಂದ್ರಮನ ಬೆಳಕು, ಚಂದ್ರಮನೇ ಇಲ್ಲ, ಬಾಬಾ ಜೊತೆ ಮಾತಾಡಿದೆವು,
ಪ್ರೀತಿಯಲಿ ತಲ್ಲೀನರಾಗಿ ಪ್ರೇಮದ ಪುಷ್ಪವಾರಳಿಸಿ ನಗುತ್ತಾ ಮನ ಮಧುಬನವು ನಮ್ಮ ಮಧುರವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ ನಮ್ಮ ಮಧುರವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ ಬಳಲುತಿಹ ಯಾತ್ರಿಕನಿಗೆ ದೊರೆವಂತೆ ಮರದ ನೆರಳು ತುಂಬಿಹುದು ನಿನ್ನ ನೆನಪಲಿ ಸುಖ ಶಾಂತಿ ಸಾಗರವು ತುಂಬಿಹುದು ನಿನ್ನ ನೆನಪಲಿ ಸುಖ ಶಾಂತಿ ಸಾಗರವು ಜೀವನದ ಅನುಭವಗಳ ರತ್ನಗಳ ಪಡೆದು ನಾವು ನಿನ್ನ ಸ್ಮೃತಿಯು ಬಾ